ನಾನು ಅನುದಾನ ಬರ್ತಿದೆ ಅಂತ ಅಂದಿಲ್ಲ ಅಲ್ಲಿ. ಆ ಸಮಯದಲ್ಲಿ ಬಸವೇಶ್ವರ ಯಾತ್ ನೀರಾವರಿಗೆ ಸೀಮಿತವಾಗಿ ಮಾತಾಡಿದ್ದೀನಿ. ರಸ್ತೆ, ಡ್ರಿಂಕಿಂಗ್ ವಾಟರ, ಆಮೇಲೆ ಇವು ನಮ್ಮೆಲ್ಲ ಅಮೃತ್ 2, HSDP ಇವೆಲ್ಲ ಬರ್ತಾಯಿದ್ದವು. ವಿಶೇಷವಾದ ಅನುದಾನವನ್ನು ಇನ್ನೊಂದು 300 ಕೋಟಿ ರೂಪಾಯಿ ಬಸವೇಶ್ವರ ಯಾತ್ ನೀರಾವರಿ ಕೊಡಬೇಕು. ನಾವು ಒಮ್ಮೆ 300 ಕೋಟಿಯನ್ನು ಕೊಡ್ರಿ ಅಂತ ಹೇಳ್ತಾ ಇಲ್ಲ ಸರ್ಕಾರಕ್ಕೆ. 50 ಕೋಟಿ 6 ಸಲ ಕೊಡ್ರಿ ನೀವು. ಆ ಯೋಜನೆ ಪೂರ್ಣ ಮಾಡಿ ಲೋಕಾರ್ಪಣೆ ಮಾಡ್ತೀವಿ. ಈಗ ಎಲ್ಲ ಕಡೆ ಬೇರೆ ಬೇರೆ 100 ಕೋಟಿ, 1000 ಕೋಟಿ, 5000 ಕೋಟಿ, 300 ಕೋಟಿ, 3000 ಕೋಟಿ ಕೊಡ್ತಾಯಿದ್ದಾರೆ. ನಮಗೊಂದು 50 ಕೋಟಿ ಈಗ ಕೊಡ್ರಿ, ಮುಂದೊಂದು 50 ಕೋಟಿ ಕೆಲಸ ಆದಂಗೆ ಕೊಡ್ರಿ. ಆ ಬಸವೇಶ್ವರ ಯಾತ್ ನೀರಾವರಿ ಪೂರ್ತಿ ಮಾಡಿ 65,000 ಎಕರೆಗಳಿಗೆ 30 ಹಳ್ಳಿಗೆ ನೀರಾವರಿ ಸೌಲಭ್ಯವನ್ನು ಮಾಡುವಂಥ ವ್ಯವಸ್ಥೆ ಇದೆ. ಅದೊಂದು ಲೋಕಾರ್ಪಣೆ ಮಾಡ್ತೀವಿ ಅಂತ ಸ್ವಲ್ಪ ನನಗೆ ನಾರಾಜದಿಂದ ಮಾತಾಡಿದ್ದೀನಿ ಹೊರತು ಎಲ್ಲದಕ್ಕೂ ದುಡ್ಡು ಬರ್ತಾಯಿಲ್ಲ ಅಂತೇಳಿ ಅದರ ಅರ್ಥ ಅಲ್ಲ. ನಾನು 15-20 ದಿವಸದಿಂದ ಮಹಾರಾಷ್ಟ್ರದ ಚುನಾವಣೆ ಮತ್ತು ಹುಬ್ಳಿಗೆ ನಮ್ಮದು 27ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಸಲುವಾಗಿ ಪೂರ್ವಭಾವಿ ಸಭೆ, ಅಲ್ಲಿಯ ಸಮಾರಂಭಗಳನ್ನು ಮಾಡಿ ನಿನ್ನೆ ರಾತ್ರಿ ನಾನು 11 ಗಂಟೆಗೆ ಹುಬ್ಳಿಯಿಂದ ಬಂದಿದ್ದೀನಿ. CM ಅವರು ಯಾವ ಕಾರಣ, ಯಾವ ಉದ್ದೇಶ, ಯಾವ ವಿಚಾರದಿಂದ ಹೇಳಿದಾರೋ ನನಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ನಾನು ನಾಳೆ ಸೋಮವಾರದಿಂದ ಮಂಗಳವಾರ ಬೆಂಗಳೂರಿಗೆ ಹೊಂಟಿದ್ದೀನಿ. ಅಲ್ಲಿ ಸಾಹೇಬ್ರಿಗೆ ಭೇಟಿ ಆದೀನಿ. ನೀವು ಯಾಕೆ ಹೇಳಿದಿರಿ, ನಮ್ಮಲ್ಲಿ ಅನ್ಕ ಮಾರೋರು ಯಾರೂ ಇಲ್ಲ, ನಾವು 3 ಆಗೋರು ನನಗನಕ 50 ಕೋಟಿಯನ್ನು ಕೊಡ್ತೀವಿ ಅಂತ ಯಾರೂ ಹೇಳಿಲ್ಲ. ಅದಕ್ಕೆ ಇಂಥವೆಲ್ಲ ಅಪೋಹಗಳು ಹೇಳ್ತಾ ಇರ್ತಾವೆ.